ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಇವಾಗ ಸದ್ಯದ ಮಟ್ಟಿಗೆ. ಈ ವ್ಲಾಗ್ ಏನು ಅಂತಂದರೆ ನಾನು ಡೆಲಿವರಿ ದಿನದ ವ್ಲಾಗು. ಅದೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅದರಲ್ಲೂ ಹಾಸ್ಪಿಟಲಿಗೆ ಹೋಗಿದ್ದು ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿದೆಲ್ಲ ಟೆಸ್ಟ್ ಎಲ್ಲ ಮಾಡಿರಲ್ಲ, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿಕೊಂಡೆ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ದಿನ ಅಂತೂ ಲೈಫಲ್ಲೇ ಮರೆಯೋಕ್ಕಾಗದಿರೋ ಅಂಥ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಹುಡುಗಿರ ಲೈಫಲ್ಲೂ, ಎಲ್ಲ ಹೆಣ್ಣಿನ ಲೈಫಲ್ಲೂ ಈ ದಿನನ ಯಾವತ್ತೂ ಯಾರೂ ಮರೆಯಲ್ಲ. ಅದರಲ್ಲೂ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಎಲ್ಲರಿಗೂ ಸ್ಪೆಷಲ್ ಅಂತಲೇ ಇರುತ್ತೆ. ಸೊ ಭಯ ಪಡ್ಕೊಳ್ದೇ ನಾನು ಹೋಗಿದ್ದೆ. ಭಯ ಏನಾಗಲಿಲ್ಲ. ಆಮೇಲೆ ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ಡೆಲಿವರಿದೇ ಒಂದು ವ್ಲಾಗ್ ಮಾಡ್ತೀನಿ. ಅದ್ರದ್ದು ನಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಾನು ಫಸ್ಟೇ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇನ್ನು ಕೆಲವು ಬೇರೆದು ಇತ್ತು. ಸೊ ಅದನ್ನು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಅರೌಂಡ್ 11 o'clock ಹೊರಟ್ವಿ. ನಮ್ದು ಹೆಂಗಾಗಿತ್ತು ಅಂದರೆ ಡೆಲಿವರಿ ಹಿಂದಿನ ದಿನ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಸೊ ಅಲ್ಲೇನಂತ ಹೇಳಿದ್ರು ಅಂದರೆ ಬೇಬಿ ಗ್ರೋತು ಜಾಸ್ತಿ ಆಗಿದೆ. ಸೊ ಏನು ಮಾಡ್ತೀರಾ ನೋಡಿ, ನಿಮಗೆ ಇನ್ನು ವೆಯ್ಟ್ ಮಾಡ್ತೀರಾ ನಾರ್ಮಲ್ಗೆ ಕಷ್ಟ ಆಗಿಬಿಡುತ್ತೆ. ಸೊ ಹೆಂಗೆ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡಿಕೊಂಡು ನಾಳೆ ಡೆಲಿವರಿ ಮಾಡಿಸ್ಕೊತೀನಿ ಅಂದರೆ ಡಿಸೈಡ್ ಮಾಡ್ಕೊಂಡು ಬನ್ನಿ ಅಂತ ಹಾಸ್ಪಿಟಲಲ್ಲಿ ಹೇಳಿದರು. ಸೊ ಮತ್ತು ನಾವಿನ್ನೇನು ಮಾಡೋದು, ಮತ್ತು ಬೇಬಿ ಗ್ರೋತು ಜಾಸ್ತಿ ಆಗಿದೆ. ನನಗೆ ಇನ್ನೊಂದು 3-4 days ಅಷ್ಟೇ ಉಳಿದಿತ್ತು ನನ್ನ ಡ್ಯೂ ಡೇಟ್ಗೆ. ಸೊ ಹಾಗಾಗಿ ಇರಲಿ ಮಾಡಿಸ್ಕೊಂಬಿಡೋಣ, ಮತ್ತು ಬೇಬಿ ಗ್ರೋತ್ ಜಾಸ್ತಿ ಆದರೂ ಡೆಲಿವರಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮನೆಯಲ್ಲೆಲ್ಲ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಡೇಗೆ ಅಲ್ಲಿ ನೋಡಿದ್ರೆ ಹೋದಾಗ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟರು. ಅಂದರೆ ಡೆಲಿವರಿಗೆ ಪೇಯ್ನ್ ಬರುತ್ತಲ್ಲ, ಅದು ಇಂಜೆಕ್ಷನ್ ಕೊಟ್ಟರು. ಸೊ ನನಗೆ ಆ ಡೆಲಿವರಿ ಪೇಯ್ನ್ ಸೀರಿಯಸ್ಲಿ ತಡೆಯೋಕ್ಕಾಗಲಿಲ್ಲ. ಸೊ ಬೇಡ, ಮತ್ತು ಬೇಬಿ ಸುಸ್ತಾಗಿಬಿಡುತ್ತೆ. ಯಾಕೆಂದರೆ ನನ್ನ ತಂಗಿದು ಸೇಮ್ ಇದೇ ಥರ ಆಗಿತ್ತು. ಅವಳು ನಾರ್ಮಲ್ ಪೇಯ್ನ್ ತಿಂದುಬಿಟ್ಟು ಆಮೇಲೆ ಸಿ ಸೆಕ್ಷನ್ ಮಾಡಿಸ್ಕೊಂಡ್ಳು. ಸೊ ನನಗೆ ಅದ್ರದ್ದು ಅವಳದು ಹೆಂಗಿತ್ತು ಅಂತ ಸ್ವಲ್ಪ ಐಡಿಯಾ ಇತ್ತು. ಸೊ ಬೇಡ, ಮತ್ತು ನಾರ್ಮಲ್ ಪೇಯ್ನು ತಿಂದು ಮತ್ತು ಸಿ ಸೆಕ್ಷನ್ ಮಾಡಿಸ್ಕೊಂಡ್ರು ತೀರಾ ಟೈರ್ಡ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ಇಲ್ಲ ನಾನು ಸಿ ಸೆಕ್ಷನ್ಗೆ ಹೋಗ್ತೀನಿ, ಬೇಡ ಅಂತ. ಸೊ ಅದಕ್ಕೆ ಎಲ್ಲ ಸಿ ಸೆಕ್ಷನ್ಗೆಲ್ಲ ರೆಡಿ ಮಾಡಿಕೊಂಡ್ರು. ನನಗೆ 4ಗೆ OT ರೂಮ್ಗೆ ಕರ್ಕೊಂಡೋದ್ರು. ಅಲ್ಲಿಂದ ನಾನು ವಾಪಸ್ ಹೊರಗಡೆ ಬಂದಿದ್ದು 4:30 ಆಗಿತ್ತು ಅನಿಸುತ್ತೆ. ಎಲ್ಲ ಚೆನ್ನಾಗೇ ಇದ್ದೆ. ಅನಸ್ತೇಷಿಯಾ ಪವರ್ ಇರೋ ತನಕ ಸಖತ್ತಾಗಿರುತ್ತೆ ಎಲ್ಲ ಎಕ್ಸ್ಪೀರಿಯೆನ್ಸು. ಅನಸ್ತೇಷಿಯಾ ಪವರ್ ಹೋದ್ಮೇಲೆ ಇದೆಯಲ್ಲ ಪೇಯ್ನು, ಯಪ್ಪ, ಅದನ್ನೆಲ್ಲ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕೆ ತುಂಬಾ ಇದೆ. ಗೊತ್ತಿಲ್ಲದಿರೋ ಅಂಥ ವಿಚಾರಗಳನ್ನ ತುಂಬ ತಿಳ್ಕೊಂಡಿದ್ದೀನಿ. ಯಾರು ಬೇಸಿಕಲಿ ಯಾರೂ ಹೇಳೇ ಕೊಡೋಲ್ಲ. ಯಾಕೆಂದರೆ ಜನರೆಲ್ಲ ಗೊತ್ತಿರುತ್ತಂತ. ಬಟ್ ಆ ಸಣ್ಣ ಥಿಂಗ್ಗಳೇ ನಮಗೆ ಗೊತ್ತಿರಲ್ಲ. ಅಂಥದ್ದೆಲ್ಲ ತುಂಬ ಇದೆ. ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ನಿಧಾನಕ್ಕೆ ಒಂದೊಂದೇ ವಿಡಿಯೋದಲ್ಲಿ. ನಾವೆಲ್ಲರೂ ಹೊರಟ್ವಿ ರೆಡಿಯಾಗಿ. ನಾನು ಹಾಸ್ಪಿಟಲಿಗೆ ಹೋಗಿದ್ದು ಅಷ್ಟೇ ನನಗೆ ನೆನಪಿರೋದು. ಅಲ್ಲಿ ವೀಡಿಯೋಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಅವ್ರವ್ರ ಟೆನ್ಷನ್ನೇ ಅವ್ರಿಗೂ ಆಗಿಬಿಟ್ಟಿತ್ತು. ಮೆಡಿಸಿನ್ ತರೋದಂತೆ, ಅದು ಇದು, ಡಾಕ್ಟರ್ ಇದು ಮೀಟ್ ಮಾಡೋದು, ಅದು ಇದು ಎಲ್ಲ ಟೆನ್ಷನ್ನಿಗೆ ಸ್ಟಾರ್ಟ್ ಆಗಿಬಿಟ್ಟು ಸುಮ್ಮನೆ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫೈನಲಿ ಕಾರಲ್ಲಿ ಹೋಗ್ತೀವಿ ಅಂದರೆ ನಮ್ಮ ಭಾವಂಗೆ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿಕೊಂಡು ಅಕ್ಕನೂ ಹಂಗೆ ಕರ್ಕೊಂಡು ಲಾಸ್ಟಿಗೆ ಫೈನಲಿ ಹಾಸ್ಪಿಟಲಿಗೆ ಹೋದ್ವಿ. ಹೋಗಬೇಕಾದ್ರೆ ಮಿಡಲಲ್ಲಿ ಇದು ಒಂದು ಸೋಡಾದು ಒಳಗಡೆ ಏನೋ ಹಾಕ್ಕೊಡ್ತಾರೆ ಖಾರದ್ದು, ಅದು ಸಖತ್ತಾಗಿರುತ್ತೆ. ಬಟ್ ನಾನು ಕುಡಿಯೋವಂಥ ಪರಿಸ್ಥಿತಿಲಿ ಇರಲಿಲ್ಲ. ಯಾಕಂದರೆ ಸೋಡಾ ಎಲ್ಲ ಈ ಟೈಮಲ್ಲಿ ತೊಗೋಬಾರ್ದು. ಸೊ ನಾನು ಚೆಕಪ್ಪಿಗೆಲ್ಲ ಹೋದಾಗಲೂ ಇಲ್ಲೊಂದು ಸರ್ತಿ ನಿಲ್ಲಿಸ್ಬಿಟ್ಟು ಕುಡಿದ್ಬಿಟ್ಟು ಹೋಗ್ತಿದ್ವಿ. ಇವಾಗಲೂ ನಿಲ್ಲಿಸ್ಬಿಟ್ಟು ಕುಡಿತಾರೆ. ನಾನೊಂಚೂರು ಕುಡಿ ಅಂದರೂ ಬೇಡ ಅಂದೆ. ಅಂತೂ ಮನಸ್ಸು ತಡಿಲಿಲ್ಲ. ಲಾಸ್ಟಿಗೆ ಹಾಲು ಸೋರು ಕುಡಿತಿದ್ರಲ್ಲ, ಅದ್ರ ಲಾಸ್ಟಿಗೆ ಒಂದು ಸಿಪ್ ತೊಗೊಂಡೆ. ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕಾಯ್ತಿದ್ದೀನಿ ಎಲ್ಲ ಬಾಣಿತನ ಎಲ್ಲ ಮುಗಿದಾದ್ಮೇಲೆ ಹೋಗ್ಬಿಟ್ಟು ಒಂದು ಸರ್ತಿ ಕುಡ್ಕೊಂಬರ್ಬೇಕು ಅಂತ. ಎಲ್ಲ ಕುಡಿತಿದ್ರೆ ನನಗೊಂಥರ ಹೊಟ್ಟೆ ಒಳಗೆ ಹುಳ ಬಿಟ್ಟಂಗೆ ಆಗ್ತಿತ್ತು. ಅಯ್ಯೋ ನಾನು ಕುಡಿತಿಲ್ವಲ್ಲ ಅಂತ. ಅಂತೂ ಕುಡಿ ಅಂತ ಅಂದರು ನಮ್ಮಮ್ಮ. ಬೇಡ ಮೊದಲೇ ಡೆಲಿವರಿಗೆ ಹೋಗ್ತಿದ್ದೀವಿ ಅಂತ. ಡೆಲಿವರಿಗೆ ಹೋಗೋಕ್ಕೂ ಮುಂಚೆ ಏನೂ ತಿನ್ನಬಾರ್ದು ಅಂತಾರೆ. ಬಟ್ ಆದರೆ 6 hours ಏನೂ ತಿನ್ನಬಾರ್ದಂತೆ ಹೊಟ್ಟೆಗೆ. ಅದು ನನಗೆ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಹಾಲು ಕುಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲಿ ಹೋಗಿ 6 hours ಏನೂ ತಿನ್ನಬಾರ್ದು ಅಂತ ಅಂದ್ರಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಇದು ಮಾಡಿದ್ವಿ. ಹಾಸ್ಪಿಟಲ್ ರೀಚ್ ಆದ್ವಿ. ನಾನು ಡೆಲಿವರಿ ಮಾಡಿಸಿದಂಥ ಹಾಸ್ಪಿಟಲ್ ಹೆಸರು ಬಂದು ಕರ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಹಾಸ್ಪಿಟಲ್ ಮಾತ್ರ ಸಖತ್ತಾಗಿದೆ.
ಯಾರಾದರೂ ಹೋಗಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಬೇಕಿದ್ದರೆ ಪಿನ್ ಮಾಡ್ತೀನಿ. ಅಲ್ಲಿ ಹೋಗಿದ್ದಷ್ಟೇ, ಆಮೇಲೆ ಪಾಪುನೇ ಕೈ ಕೊಟ್ಬಿಟ್ರು. ನನಗೆ ಗೊತ್ತಿಲ್ಲ, ಇವರಿಗೆಲ್ಲ ತೊಗೊಂಬಂದು ತೋರಿಸಿ. ಆಲ್ಸರ್ಗೊಂದು ಆಸೆ ಇತ್ತಂತೆ, ಫಸ್ಟ್ ಹುಟ್ಟಿದ ತಕ್ಷಣ ಪಾಪುನ ನಾನೇ ನನ್ನ ಕೈಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಮ್ಮಂಗೆ ಅದನ್ನೇ ಹೇಳಿದ್ದೆ, ನಮ್ಮ ಅಮ್ಮ ಅಕ್ಕಂಗೆಲ್ಲ ಹೇಳಿದ್ದೆ. ಅವರು ಫಸ್ಟ್ ಅವ್ರ ಕೈಲೇ ಕೊಡಿಸ್ಬಿಟ್ಟು ಆಮೇಲೆ ಎಲ್ಲರೂ ಇಸ್ಕೊಂಡ್ರಂತೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಒಳಗಡೆ ಇದ್ದೆಲ್ಲ. ಎಷ್ಟು ಫಾಸ್ಟೆಸ್ಟ್ ಪ್ರೊಸೆಸ್ ಅಂದರೆ ಸಿ ಸೆಕ್ಷನ್ನು, ಅಷ್ಟು ಬೇಗ ಆಗುತ್ತೆ, ಅಷ್ಟು ಬೇಗ ಪಾಪು ಬರುತ್ತೆ. ಈಗ ನಾರ್ಮಲ್ ಆದರೆ ಎಷ್ಟೆಲ್ಲ ಪೇಯ್ನ್ ತಿಂದು ಯಾವಾಗಾಗುತ್ತೆ ಅಂತ ಕಾಯಬೇಕಾಗಿರುತ್ತೆ. ಬಟ್ ಸಿ ಸೆಕ್ಷನ್ ಜಸ್ಟ್ ಒಂದು 5-10 ಮಿನಿಟ್ಸ್ ಅಷ್ಟೇ, ಅಷ್ಟು ಬೇಗ ಪ್ರೊಸೆಸ್ ಮಾಡಿಬಿಡ್ತಾರೆ. ನನಗಂತೂ ಆಶ್ಚರ್ಯನೇ ಆಗೋಯಿತು. ನಾನು ಮೊದಲೇ ಡಿಸೈಡ್ ಆಗಿದ್ದೆ, ಬಿ ಪಿ ಎಲ್ಲ ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ಕಾಂಪ್ಲಿಕೇಶನ್ ಆಗಿಬಿಡುತ್ತೆ ಅಂತ ಮೊದಲೇ ಡಿಸೈಡ್ ಆಗಿಬಿಟ್ಟೆ. ಈ ದಿನ ನಂದಲ್ಲ, ನಾನು ಬಾಡಿನ ಅವ್ರಿಗೆ ಡಾಕ್ಟರ್ಸ್ಗಳಿಗೆ ಕೊಟ್ಬಿಡ್ತೀನಿ, ಬೇಕಾದರೂ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದೆ. ಹಾಗೆ ಅದೇ ಮೈಂಡ್ಸೆಟ್ಟಲ್ಲಿ ಹೋಗಿದ್ದೆ. ಸೊ ನಾನು ಏನೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಅಂದರೆ ನನಗೆ ಸ್ವಲ್ಪ ಅದು ಎಂಥ ಡ್ರಿಪ್ಸ್ ಹಾಕೋಕ್ಕೆಲ್ಲ ಇದು ಹಾಕ್ತಾರಲ್ಲ, ಅದು ಹಾಕ್ಬೇಕಾದ್ರೆ ತುಂಬ ಪೇಯ್ನ್ ಆಗಿಬಿಟ್ಟಿತ್ತು. ಅದು ನನಗೆ ನರನೇ, ಯಾಕೆಂದರೆ ಮಾಮೂಲಿ ಸ್ವಲ್ಪ ದಪ್ಪ ಆಗಿದ್ದೆ ಅಲ್ವಾ, ನರನೇ ಸಿಗ್ತಿರಲಿಲ್ಲ. ಅದು ಹಾಕಬೇಕಾದ್ರಂತೂ ಎಷ್ಟು ಬಲದ ಕೈಗೆ ಒಂದು 4-5 ಕಡೆ, ಎಡದ ಕೈಗೆ ಒಂದು 3 ಕಡೆ ಚುಚ್ಚಿದ್ರು, ಸಿಗ್ತಾನೇ ಇಲ್ಲ. ಅದು ಒಂದು ಸತಿ ನರ ಸಿಕ್ಕಿದ್ರೆ ಅದು ಮತ್ತೆ ಫ್ಲೋ ಆಗ್ತಾನೆ ಇರಲಿಲ್ಲ. ಎಷ್ಟು ಹಿಂಸೆ ಆಗಿಬಿಡ್ತು ಅಂತಂದರೆ ಅದು ಪೇಯ್ನೇ ತಿನ್ನೋಕ್ಕಾಗ್ತಿರಲಿಲ್ಲ. ನನಗೆ ಮೊದಲೇ ನಾನು ಯಾವತ್ತೂ ಈ ಥರ ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು ಆ ಥರ ಎಲ್ಲ ನಾನು ಯಾವತ್ತೂ ಹಾಕಿಸ್ಕೊಂಡೇ ಇಲ್ಲ. ಪ್ರೆಗ್ನೆನ್ಸಿಲಿ ಒಂದು ಸತಿ ಏನೋ ಹಾಕಿಸ್ಕೊಂಡಿದ್ದೆ, ಬಟ್ ಅವ್ರು ಅಷ್ಟೊಂದು ಪೇಯ್ನ್ ಮಾಡಿರಲಿಲ್ಲ, ಚಿಕ್ಕದಿತ್ತು. ಸೊ ನೋಡಿ ಇಲ್ಲಿ ಚಿಕ್ಕದಿತ್ತು, ಅದು ಏನು ಅಷ್ಟೊಂದು ಪೇಯ್ನ್ ಆಗಿರಲಿಲ್ಲ. ಇದು ಸ್ವಲ್ಪ ದೊಡ್ಡದಾಗಬೇಕಲ್ವಾ, ತುಂಬ ದಿನ ಇರಬೇಕಲ್ಲ, ಅದು ಸಖತ್ ಪೇಯ್ನ್ ಆಗಿಬಿಡ್ತು. ನನಗಂತೂ ಕೈಯೆಲ್ಲ ಟುಮ್ಕಾಗಿದ್ದುದಕ್ಕೂ ನರ ಸಿಗ್ತಾನೆ ಇದ್ದಿದ್ದಕ್ಕೂ ಸಖತ್ತು ಪೇಯ್ನ್ ಆಗಿಬಿಡ್ತು. ಅದರದ್ದೇ ಪೇಯ್ನ್ ಜಾಸ್ತಿ ಇತ್ತು ನನಗೆ ಇದಕ್ಕಿಂತ ಸಿ ಸೆಕ್ಷನ್ಗಿಂತ. ಆಮೇಲೆ ಸಿ ಸೆಕ್ಷನ್ ಮಾಡಿದಾಗ ಪೇಯ್ನ್ ಇರಲಿಲ್ಲ, ಆಮೇಲೆ ಅನಸ್ತೇಷಿಯಾ ಹೇಳಿದ ಮೇಲೆ ಪೇಯ್ನು. ದೇವರೇ, ಅದರದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ಹಾರಿಬಲ್ ಇತ್ತು ನನಗಂತೂ. ಬಟ್ ಕೆಲವ್ರಿಗಂತೂ ಏನು ಪೇಯ್ನ್ ಇರಲ್ಲ, ಏನಿಲ್ಲ, ಅದು ಇದು ಅಂತಾರಪ್ಪ. ಬಟ್ ನನಗಂತೂ ಹೆವಿ ಅಂದರೆ ಹೆವಿ ಪೇಯ್ನ್ ಇತ್ತು. ನಾನು ಎಲ್ಲಿದ್ದೀನಿ ಏನು ಅಂತ ನನಗೇ ಅನ್ನಿಸ್ತಿರ್ಲಿಲ್ಲ. ಸೊ ಕೆಲವು ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಂತೂ ಪಾಪು ಅಂತೂ ಹುಟ್ಟಿದಾಗಿಂದ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಿಲ್ಲಿಸ್ತಾನೇ ಇರಲಿಲ್ಲ ಅವನು. ಇನ್ನೇನು ನಮ್ಮಮ್ಮ ಇಲ್ಲಾಂದರೆ ನಮ್ಮ ಅಕ್ಕ ಇಲ್ಲಾಂದರೆ ಅಮ್ಮ, ಇಬ್ಬರಲ್ಲೊಬ್ಬರು ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ಯಾಕೆಂದ್ರೆ ನಾವು ನಾನಂತೂ ಹಾಸ್ಪಿಟಲ್ ಇರೋ ತನಕ ಅಷ್ಟೊಂದು ಕುತ್ಕೊಳ್ಳೋಕ್ಕೆ ಟ್ರೈ ಮಾಡಲಿಲ್ಲ, ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ನಾನು ವೀಕ್ ಇದ್ನಾ ಏನು ಅಂತ ಗೊತ್ತಿಲ್ಲ. ಬಟ್ ಸಖತ್ತು ಕಷ್ಟನೇ ಆಗಿಬಿಡ್ತು. ಏನು ಮಾಡೋದು, ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಆ ಥರ. ಇರಲಿ, ಜೀವನದಲ್ಲಿ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಬಟ್ ಎಷ್ಟೇ ಪೇಯ್ನ್ ಇರಲಿ, ಏನೇ ಇರಲಿ, ಆ ಲಾಸ್ಟಿಗೆ ಆ ಪಾಪು ನೋಡಿದಾಗ ಇದೆಯಲ್ಲ ಖುಷಿ, ಅದು ಎಷ್ಟು ಇದು ಕೊಟ್ರೂ ಸಾಲಲ್ಲ, ಯಾವುದಕ್ಕೂ ಹೋಲ್ಸೋಕ್ಕೆ ಆಗಲ್ಲ ಅದನ್ನು. ನಮ್ಮಮ್ಮ ಅಂತೂ ಎಷ್ಟು ಬಾಣಿತನ ಮಾಡಿದ್ದೀನಿ, ಅಕ್ಕಂದು ತಂಗಿದು ಎಲ್ಲರದ್ದು ಮಾಡಿದ್ದೀನಿ, ನಿನ್ನ ಥರ ನನಗೆ ಯಾರೂ ಕಾಟ ಕೊಟ್ಟಿಲ್ಲ ಅಂತ ನಮ್ಮಮ್ಮ ಬೈಯೋದು. ಸ್ಟ್ರಾಂಗಾಗಿರಬೇಕು ಹಂಗೆ ಹಿಂಗೆ ಅಂತ. ಬಟ್ ಎಲ್ಲ ಸ್ಟ್ರಾಂಗಾಗಿರಬೇಕು ಅಂತ ಮೈಂಡ್ಸೆಟ್ ಮಾಡಿಕೊಂಡೇ ಹೋಗಿದ್ದೆ. ಬಟ್ ಅಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ನನಗೆ ಹೆಂಗೆ ಅಂತಂದರೆ ಸ್ವಲ್ಪ ಪೇಯ್ನು ತಡಿಯೋಕ್ಕಾಗೋದಿಲ್ಲ, ತಡೆಯೋದು ಇಲ್ಲ ನಾನು. ಆ ಥರ ಅದು ಏನಾಯಿತೋ ಏನೋ, ನನಗೂ ಇನ್ನೂ ಕ್ಲಾರಿಟಿನೇ ಇಲ್ಲ. ಆಮೇಲೆ ಪಾಪು ಹುಟ್ಟಿದಾಗ ಚೆನ್ನಾಗೇ ಇದ್ದ, ಏನಾಗಿರಲಿಲ್ಲ. ಬಟ್ ಅದು 4 ಡೇಸ್ ಏನೋ ಇಟ್ಕೊಂಡಿದ್ರು. ಲಾಸ್ಟ್ ಡೇ ಸ್ವಲ್ಪ ಜಾಂಡೀಸ್ ಏನು ಇರಲಿಲ್ಲ, ಬಟ್ 12 ಇರಬೇಕು, 9 ಏನೋ ಇತ್ತು. ಬಟ್ ಮನೆಗೆ ಹೋಗಿ ಮತ್ತೆ ಇದಾಗಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ, ಅಂದರೆ ನಾವು ಹೊರಡೋ ನೈಟು ಮತ್ತು ಮಾರ್ನಿಂಗ್ ಅಷ್ಟೇ ಇಟ್ಟಿದ್ರು, ಜಾಸ್ತಿ ಹೊತ್ತು ಇಟ್ಟಿರಲಿಲ್ಲ. ಬಟ್ ಫೋಟೋಥೆರಪಿಲಿ ಇಡ್ತಾರಲ್ಲ, ಅದನ್ನು ನೋಡೋಕ್ಕೇ ಒಂಥರ ಅನ್ನಿಸ್ಬಿಡುತ್ತೆ. ಪಾಪುನ ಫುಲ್ ಎಲ್ಲ ಕಣ್ಣಿಗೆ ಕಟ್ಬಿಟ್ಟು ಡೈಪರ್ ಹಾಕಿ ಅದ್ರ ಒಳಗಡೆ ಇಟ್ಬಿಟ್ಟು ಎಲ್ಲ ಮುಚ್ಚಿಬಿಡ್ತಾರೆ. ಅದನ್ನು ಸೀರಿಯಸ್ಲಿ ಅದು ಕಣ್ಣಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅದೆಲ್ಲ ಜಾಂಡೀಸ್ದೆಲ್ಲ ಮುಗ್ದಾದ್ಮೇಲೆ ಅದು ಬ್ಲಡ್ ತಗೊಳಕ್ಕೆ ಬೇರೆ ಬರ್ತಾರೆ ಆ ಸಣ್ಣ ಮಕ್ಕಳಿಗೆ. ಯಪ್ಪಾ ಅನ್ನಿಸ್ಬಿಡುತ್ತೆ. ನಾನಂತೂ ಹೇಳಿದ್ರು ಅಮ್ಮ, ಆ ಪಾಪು ತಾಯಿ ಇರಿ ಅಂತಂದರು. ನಾನು ಇರಲ್ಲಪ್ಪ, ನನಗೆ ನೋಡೋಕ್ಕಾಗೋದಿಲ್ಲ ಅದನ್ನೇ ಅಂತೇಳ್ಬಿಟ್ಟು ಅಮ್ಮ ಏನೋ ಇದ್ದರು. ಸಣ್ಣ ಪಾಪು ಇರುತ್ತೆ, ಯಪ್ಪಾ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ ನೋಡಿದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರೊಸೆಸ್ ಇರುತ್ತೆ. ಇಲ್ಲಾಂದರೆ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜೇ ಮಾಡಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, 4 ದಿನದ್ದು ಎಕ್ಸ್ಪೀರಿಯೆನ್ಸು. ಇದಾಗಿತ್ತು ಇವತ್ತಿನ ಡೆಲಿವರಿ ವ್ಲಾಗ್. ನಂದು ಮರೆಯಲಾಗದಂಥ ದಿನ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ನೋಡೋಣ, ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಫ್ಟರ್ ಡೆಲಿವರಿ ಹೇಗೆ ಬಾಣಿತನ ಮಾಡ್ತೀರಿ ಏನು ಎತ್ತ ಎಲ್ಲ ತೋರಿಸ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.